ಹೇಗೆ ಅನಿಸ್ತಿದೆ ಬೆಂಗಳೂರಲ್ಲಿ ಪ್ರಥಮ ಸ್ಥಾನ ಗಳಿಸಿರೋದ್ರಿಂದ ನಿಮಗೆ ಯಾವ ತರ ಫೀಲ್ ಬರ್ತಿದೆ? ಬೆಂಗಳೂರಲ್ಲಿ ಪ್ರಥಮ ಸ್ಥಾನ ಪಡೆದ್ರಿಂದ ನಾವು ಒಂದು ದೊಡ್ಡ ಮಟ್ಟಕ್ಕೆ ಅಂದ್ರೆ ಎತ್ತು ಒಂದು ಲೆವೆಲ್ಗೆ ಹೋಗೈತೆ. ಅಲ್ಲಿ ಹೊಡೆದ್ರೆ ನಮಗೂ ಒಂದು ನೇಮ್ ಇರುತ್ತೆ, ಅಲ್ಲೂ ಆ ರೇಸಲ್ಲಿ ಹೊಡೆದ್ರು ಅಂತ. ಏಟ್ ಐತಿ ಕೊಂಬು, ಈ ಕಡೆ ಕೊಂಬು ಈಗ ಈಗ ಹೆಂಗಿದೆ ಸರ್? ಸೆಂಬಿ ಹಾಕಿ ಓಡಿಸ್ತೀವಿ ಸರ್. ಇವಾಗ ನಗ ಇಡ್ತಿರಲ್ಲ, ನೋವು ಬರುತ್ತಾ? ಸಿಂಬಿ ಮಾಡಿದೀವಿ. ಸಿಂಬಿ ಅಲ್ಲಿದೆ ಸಿಂಬಿ, ಅದನ್ನ ಹಾಕಿ ಸಿಂಬಿ ಹಾಕಿ ಓಡಿಸ್ಬೇಕಾದ್ರೆ ಮಾತ್ರ ಸಿಂಬಿ ಹಾಕ್ತಿವಿ. ಇದು ಗಾರೆ ಬ್ಯಾಂಡೇಜು. ಇದೇನ ಸರ್ ಹೊಡೆದ್ರೆ ಸಪೋರ್ಟಿಗೆ ಇರ್ತದೆ. ಗಾರೆ ಬ್ಯಾಂಡೇಜ್ ಇದು ಫುಲ್ ಕಟ್ಟಿ ನೀರ್ ಹಾಕಿದ್ರೆ ಮಾತ್ರ ಇದು ಒದ್ದೆ ಆಗೋದು. ಸ್ನೇಹಿತರೆ, ಇದು ನೋಡಿ, ಇದು ಕರ್ನಾಟಕಕ್ಕೆ ನಂಬರ್ 1 ಹಳ್ಳಿಕಾರ್ ಎತ್ತಿದು. ಅಂದರೆ ಇವತ್ತು ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹಳ್ಳಿಕಾರ್ ಎತ್ತಿನ ರೇಸ್ ನಡೆಸಿದ್ರು ವರ್ತೂರ್ ಸಂತೋಷ್ ಅವರು. ಅದರಲ್ಲಿ ಇದು ರಾಮುಕರ ಅಂತ ಇದು ಪಾಲ್ಗೊಂಡು ಪ್ರಥಮ ಸ್ಥಾನವನ್ನು ಗಳಿಸಿದೆ. ನಿಜವಾಗ್ಲೂ ಇದು ನೋಡೋಕ್ಕೆ ಖುಷಿ ಆಗುತ್ತೆ. ಎತ್ತು ಎಷ್ಟು ಸಖತ್ತಾಗಿದೆ ಅಂದರೆ ಇದು ನಂಬರ್ 1 ಎತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ. ಇವತ್ತು ಉರುಕ್ನಳ್ಳಿ ರೇಸಿಗೆ ಈ ಎತ್ತು ಕೂಡ ಬಂದಿದೆ. ಇದನ್ನು ಯಾವ ರೀತಿ ಸಾಕ್ತಿದ್ದಾರೆ ಮತ್ತು ಇದು ಎಲ್ಲೆಲ್ಲಿ ಪ್ರೈಸ್ ಮಾಡಿದೆ, ಇದ್ರ ಬಗ್ಗೆ ಅವರ ಮಾಲೀಕರು ಯಾವ ರೀತಿಯಾದ ಪ್ರೀತಿ ವಿಶ್ವಾಸನ ಹಂಚ್ಕೊಳ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲೇ ಇದ್ದಾರೆ ಅದ್ರ ಮಾಲೀಕರು, ಮಾತಾಡಿಸ್ತೀನಿ ನೋಡಿ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅತೀಕ್ಷಾ ಅಂತ. ಅಧ್ಯಕ್ಷ. ನಿಮ್ಮ ಹೆಸರು? ಸಂತು ಅಂತ. ಸಂತು. ಯಾವ ಊರು ನಿಮ್ದು? ನಮ್ದು ಪಾಲಳ್ಳಿ ಅಣ್ಣ. ಪಾಲಹಳ್ಳಿ. ಸಿಂಚನ ಪಾಲಹಳ್ಳಿ ಹಾ, ಎತ್ತೆಲ್ಲ ಬರ್ತಿದ್ರಲ್ಲ ಆ ಹಾ, ಊರಿಂದ. ಹಾ. ಸರ್, ಮತ್ತೆ ರಾಮುಕರ ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಹಳ್ಳಿಕಾರ್ ತಳಿ ಅಂತ ಒಂದು ಒಳ್ಳೆ ಹೆಸರು ತಗೊಂಡಿದೆ. ಬೆಂಗಳೂರಲ್ಲಿ ಇದು ಪ್ರಥಮ ಪ್ರೈಸ್. ಇದ್ರ ಜೊತೆ ಇನ್ನೊಂದು ಎತ್ತು ಯಾವ ಸರ್ ಇದು? ಕರ್ಣ ಅಣ್ಣ. ಕರ್ಣ. ರಾಮುಕರ ಕರ್ಣ. ಸರ್, ಮತ್ತೆ ಅಲ್ಲಿದ ಒಂದು ಯಾವ ತರ ಇತ್ತು ಅಂತ ಹಂಚ್ಕೊಳ್ಳಿ. ಅಲ್ಲಿಂದ ಪ್ರೈಸ್ ಮಾಡ್ತೀವಿ ಅಂತ ಎಲ್ಲರಿಗೂ ಯಾವ್ದು ಗೊತ್ತಿರ್ಲಿಲ್ಲ ಅಣ್ಣ. ಇದಕ್ಕೆ ಎಷ್ಟು ಕಷ್ಟಪಟ್ಟವ್ರೆ, ಅಷ್ಟು ಶ್ರಮ ಪಟ್ಟಿದೀವಿ. ಅಷ್ಟೇ ಪ್ರೈಸ್ ಹಂಗೆ ಹೊಡೆದವ್. ಪ್ರೈಸ್ ಅಲ್ಲಿ ಅನ್ಕೊಂಡಿದ್ದು ಹೊಡಿತೀವಿ ಅಂತ ಏನೋ ಒಂದು ನಂಬಿಕೆಯಿಂದ ಹಂಗೆ ಹೊಡೆದವ್. ಇವತ್ತು ನಿಮಗೆ ಹೇಗೆ ಅನಿಸ್ತಿದೆ ಬೆಂಗಳೂರಲ್ಲಿ ಪ್ರಥಮ ಸ್ಥಾನ ಗಳಿಸಿರೋದ್ರಿಂದ ನಿಮಗೆ ಯಾವ ತರ ಫೀಲ್ ಬರ್ತಿದೆ? ಪ್ರಥಮ ಸ್ಥಾನ ಪಡೆದ್ರಿಂದ ನಾವು ಒಂದು ದೊಡ್ಡ ಮಟ್ಟಕ್ಕೆ ಅಂದ್ರೆ ಎತ್ತು ಒಂದು ಲೆವೆಲ್ಗೆ ಹೋಗೈತೆ. ಅಲ್ಲಿ ಹೊಡೆದ್ರೆ ನಮಗೂ ಒಂದು ನೇಮ್ ಇರುತ್ತೆ, ಅಲ್ಲೂ ಆ ರೇಸಲ್ಲಿ ಹೊಡೆದ್ರು ಅಂತ. ಬೆಂಗಳೂರು ನಿಮ್ಮನ್ನ ಊರಿಂದ ಊರಿಗೆ ಹೋಗ್ತಿರಲ್ವಾ, ಜನ ಯಾವ ರೀತಿ ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ? ನಿಮ್ಮ ಎತ್ತಿನ ಮೇಲೆ ಜನಗಳ ಅಭಿಮಾನ ಯಾವ ರೀತಿ ಇದೆ? ಅವ್ರಿಗಿದೆ ಸರ್, ಬರ್ತಾರೆ ಅವ್ರ ಮನೆ ಹತ್ರ ಫೋಟೋ ಎಲ್ಲ ತಗೋ ಹೋಯ್ತಾರೆ. ಗಲಾಟೆ ಸ್ವಲ್ಪ ಅಷ್ಟೇ, ಯಾರನ್ನು ಬಿಟ್ಕೊಳ್ಳಲ್ಲ. ಮನೆ ಹತ್ರ ಅಂತೂ ನಾನು ಇಟ್ಕೊಳಕ್ಕಾಗಲ್ಲ. ಯಾರು ಭರತ್ ಅಂತ ಅವನೊಬ್ನೇ ಇಟ್ಕೊಳ್ಳೋದು. ಭರತ್ ಅಂತ ಒಂದು ಹುಡುಗ, ಅವ್ನು ಬಿಟ್ರಿ. ಹೌದಾ, ನೀವಿಬ್ರನ? ಮತ್ತೆ ಇದಕ್ಕೆ ಏನೇನ್ ಹಾಕ್ತೀರಾ ಸರ್ ಮೇಯಕ್ಕೆಲ್ಲ? ಸರ್, ಮೇಯಕ್ಕೆ ಇದಕ್ಕೆ ಉಳ್ಳಿ ಕೊಡ್ತೀವಿ, ರೇಗುಸ ಕೊಡ್ತೀವಿ, ಆಮೇಲೆ ಹತ್ತಿ ಬೀಜ ಎಲ್ಲ ಕೊಡ್ತೀವಿ, ಹಾಲು ಮೊಟ್ಟೆ ಎಲ್ಲ ಕೊಡ್ತೀವಿ ಸರ್. ಎಷ್ಟೆಲ್ಲ ಇದೆ ಸರ್ ಈಗ? ಕಡೆ ಸರ್, ಕಡೆಯಲ್ಲಿದೆ. ಸರ್, ನಿಮ್ಮ ಮನೇಲಿ ಇದೊಂದೇ ಎತ್ತಿರೋದ ಮತ್ತೆ ಯಾವ್ದಾರು ಇದೆ? ಇಲ್ಲ ಸರ್, ಇದು ತಗೋದಾಗಿಂತ ಮುಂಚೆ ಇನ್ನೊಂದಿತ್ತು ನಮ್ಮ ಹತ್ರ. ಅದೊಂದು ಐತೆ, ಇದೊಂದು ಇದೆ ಸರ್. ಅದಿನ್ನೂ ಕದು ಸರ್. ಹೌದಾ ಸರ್, ಮತ್ತೆ ಇನ್ನೇನಾದ್ರು ವಿಶೇಷ ಅಂದ್ರೆ ನಿಮಗೆ ರೇಸ್ ಅಲ್ಲಿ ಈಗ ನೀವು ಉಳ್ಕೊಳಕ್ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದೀರಾ? ಇಲ್ಲಿ ಬಂದಿದ್ರಲ್ಲ, ಎಲ್ಲೂ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲೂ ಮಾಡ್ಕೊಟ್ಟಿಲ್ಲ. ಬಟ್ ಏನಂದ್ರೆ ನಾವೇ ವ್ಯವಸ್ಥೆ ಮಾಡ್ಕೊಳ್ತೀರಾ? ಸರ್, ಮತ್ತೆ ರಾಮುಕರ ನಿಮ್ಮನೇಲಿ ಎಷ್ಟು ವರ್ಷ ಆಯ್ತು ಬಂದು? 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. ಸ್ಪೀಡ್ ಎಲ್ಲ ಯಾವ ತರ ಇದೆ ಸರ್ ಇದು? ಸ್ಪೀಡ್ ಎಲ್ಲ ಚೆನ್ನಾಗೈತೆ ಸರ್. ಚೆನ್ನಾಗಿದೆ. ಮತ್ತೆ ಇದನ್ನ ಸ್ಪೆಷಲ್ ಆಗಿ ಯಾವ ತರ ಸಾಕ್ತೀರಾ? ಸ್ವಲ್ಪ ಈಗ ನೀವು ಹೇಳರ ಮಾಹಿತಿ ಅದನ್ನ ನೋಡ್ತೀರಾ ವೀಕ್ಷಕರಿಗೂ ಅವ್ರ ಮನೇಲಿ ಸಾಕಕ್ಕೂ ಹೆಲ್ಪ್ ಆಗ್ಬೇಕು. ಆ ತರ ಏನಾದ್ರು ಡೀಟೇಲ್ಸ್ ಕೊಡಿ. ಯಾಕಂದ್ರೆ ಕರ್ನಾಟಕದಲ್ಲಿ ಗೆದ್ದಿದೆ ಅಂದ್ರೆ ನೀವು ಯಾವ ರೀತಿ ತಯಾರಿ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಅವ್ರ ಜನ ನಿಮ್ಮನ್ನ ಇಷ್ಟಪಡ್ತಿರ್ತಾರೆ. ಅದನ್ನ ಸ್ವಲ್ಪ ತಿಳಿಸ್ಕೊಡಿ. ತಯಾರಿ ಅಂದ್ರೆ ಸರ್, ಬೆಳಗ್ಗೆ ಸಂಜೆ ವಾಕಿಂಗ್ ಬಿಡ್ತೀವಿ. ಆಮೇಲೆ ವಾರಕ್ಕೊಂದ್ಸತಿ ಇಲ್ಲ ತಿಂಗಳಿಗೊಂದ್ಸತಿ ಈಜಾಡ್ತೀವಿ. ಅಷ್ಟು ತಯಾರಿ ಕೊಟ್ಟು ಫುಡ್ ಕೊಡ್ತೀವಿ ಅಷ್ಟೇ ಸರ್. ಸರ್, ಟೋಟಲ್ ಎಷ್ಟು ಪ್ರೈಸ್ ಗೆದ್ದಿರ್ಬೋದು ಇದು? ಟೋಟಲ್ ಸರ್ ಎಲ್ಲ 8 ನಮ್ ತಗ ಬಂದು 8, 9 ಆಗೈತೆ. ಅಂದ್ರೆ ಪ್ರಥಮ ಸ್ಥಾನನೇ 8? ಇಲ್ಲ, ಪ್ರಥಮ ಸ್ಥಾನ 3 ಸತಿ ಆಗೈತೆ. ಇನ್ ಸೆಕೆಂಡ್ ಆಗೈತೆ, ಥರ್ಡ್ ಆಗೈತೆ, ಫೋರ್ತ್ ಆಗೈತೆ ಸರ್. ಫೋರ್ತ್ ಆಗೈತೆ. ಎಲ್ಲ ಆಗೈತೆ. ಇನ್ನು ಎಷ್ಟು ವರ್ಷ ರೇಸಲ್ಲಿ ಹೊಡಿಬೋದು ಸರ್ ಇದು? ಇನ್ನೂ ಸಹ ಎಷ್ಟು ವರ್ಷ ಅಂತ ಹೇಳಕ್ ಆಗಲ್ಲ ಸರ್. ಸರ್, ಇದು ಕೊಂಬಿಗೆಲ್ಲ ಏನಕ್ಕೆ ಈ ತರ ಹಾಕಿರೋದು? ಏಟ್ ಐತಿ ಕೊಂಬು, ಈ ಕಡೆ ಕೊಂಬು ಈಗ ಈಗ ಹೆಂಗಿದೆ ಸರ್? ಸೆಂಬಿ ಹಾಕಿ ಓಡಿಸ್ತೀವಿ ಸರ್. ಇವಾಗ ನಗ ಇಡ್ತಿರಲ್ಲ, ನೋವು ಬರುತ್ತಾ? ಸಿಂಬಿ. ಅಲ್ಲಿದೆ ಸಿಂಬಿ, ಅದನ್ನ ಹಾಕಿ ಸಿಂಬಿ ಹಾಕಿ ಓಡಿಸ್ಬೇಕಾದ್ರೆ ಮಾತ್ರ ಸಿಂಬಿ ಹಾಕ್ತಿವಿ. ಇದು ಗಾರೆ ಬ್ಯಾಂಡೇಜು. ಇದೇನ ಸರ್ ಹೊಡೆದ್ರೆ ಸಪೋರ್ಟಿಗೆ ಇರ್ತದೆ. ಗಾರೆ ಬ್ಯಾಂಡೇಜ್ ಇದು ಫುಲ್ ಕಟ್ಟಿ ನೀರ್ ಹಾಕಿದ್ರೆ ಮಾತ್ರ ಇದು ಒದ್ದೆ ಆಗೋದು. ಸರ್, ಈಗ ಫಸ್ಟ್ ರೌಂಡ್ ಇದು ಯಾರ ಮೇಲೆ ಪಾಸ್ ಆಯ್ತು? ಫಸ್ಟ್ ಯಾವ್ದು ಹೊಡೆದಿದ್ದು? ಬ್ರ್ಯಾಂಡ್ ಅಣ್ಣಪ್ಪ ಮತ್ತೆ ಕೊಹ್ಲಿ. ಬ್ರ್ಯಾಂಡ್ ಅಣ್ಣಪ್ಪ ಕೊಡೋದ್ರ ಈಗ? ಕೊಹ್ಲಿ ಬ್ರ್ಯಾಂಡ್ ಅಣ್ಣಪ್ಪಕ್ಕೆ ಫಸ್ಟ್ ರೌಂಡ್ ಹೊಡೆದಿದ್ದೀರಾ. ಈಗ ಮತ್ತೆ ಸರ್, ಈಗ 2ನೇ ರೌಂಡ್ ಈಗ ಜಸ್ಟ್ ಪಾಸ್ ಆಯ್ತು, ಅದ್ ಯಾರ ಮೇಲೆ? ಇಲ್ಲಿ ಸಖ್ಯ ಸರ್ಜಾ ಅಂತ ಒಂದ್ ಹೇಳಿ, ಮೋಟ್ಗುಳಿ ಸರ್ಜಾ ಅಂತ, ಅದ್ರ ಜೊತೆ. ಸರ್, ಇನ್ನೊಂದು ವಿಶೇಷ, ಈ ಎತ್ತಿನ ಜೊತೆ ಇನ್ ಯಾವ ಎತ್ತು ಹಾಕಿದ್ರೆ ಇವತ್ತು ಈ ರೇಸಲ್ಲಿ? ಈ ರೇಸ್ ಸರ್ ಅಜ್ಜಂಪುರ ಡಾನ್ ಅಂತ ಹೇಳಿ ಒಂದ್ ಎತ್ತು ಹಾಕಿದೀವಿ, ಗೌರಂಗಪುರದ.
ಸ್ನೇಹಿತರೆ ನೋಡಿ, ಇದು ಅಜ್ಜಂಪುರ ಡಾನ್ ಅನ್ನೋ ಎತ್ತಿನ ಜೊತೆ ಸೇರ್ಕೊಂಡು ಅದ್ದೂರಿಯಾದ ಒಂದು ಪ್ರದರ್ಶನವನ್ನ ನೀಡ್ತಿದೆ. ಆಕ್ಚುಲಿ 2 ರೌಂಡ್ ಪಾಸ್ ಆಗಿದೆ ಆಲ್ರೆಡಿ. ಇವಾಗ ನೆಕ್ಸ್ಟ್ 3ನೇ ರೌಂಡಿಗೆ ಆಯ್ಕೆ ಆಗಿದೆ. ಇವತ್ತು ಇಲ್ಲಿ ವಿಜಯಶಾಲಿ ಆಗುತ್ತೆ ಅಂತೇಳಿ ಎಲ್ಲ ಪ್ರೇಕ್ಷಕರು ಕಾತುರದಿಂದ ಕಾಯ್ತಿದ್ದಾರೆ. ನಾವು ಕೂಡ ಕಾಯ್ತಿದ್ದೀವಿ, ಯಾವ್ದಾರ ಒಂದು ಸ್ಥಾನ ಆಗುತ್ತೆ ಅಂತ ನಿಜವಾಗ್ಲೂ ಕಾಯ್ತಿದ್ದೀವಿ. ಬಟ್ ಇವ್ರನ್ನ ಮಾತ್ರ ತುಂಬ ಖುಷಿ ಆಯಿತು. ನೋಡಿ, ಇದು ಕರ್ನಾಟಕದಲ್ಲಿ ಹಳ್ಳಿಕಾರ್ ತಳಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವಂಥ ಎತ್ತು, ಅಂದರೆ ಬೆಂಗಳೂರು ರೇಸ್ನಲ್ಲಿ ತುಂಬ ಚೆನ್ನಾಗಿ ಸಾಕಿದ್ದಾರೆ ಸ್ನೇಹಿತರೆ. ಇನ್ನು ಹೀಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ ನಮ್ಮ ಚಾನಲ್ ಮೂಲಕ. ತುಂಬ ಚೆನ್ನಾಗಿ ಸಾಕಿ ಎತ್ತು. ನೋಡಿ, ಇವರು ಅತೀಕ್ಷ ಅಂತ ತುಂಬ ಕಷ್ಟ ಬಿದ್ದು ಸಾಕ್ತಿದ್ದಾರೆ. ಭರತ ಅಂತ ಇವ್ರ ಫ್ರೆಂಡ್ ಒಬ್ರು ಇದಾರಂತೆ, ತುಂಬ ಚೆನ್ನಾಗಿ ಸಾಕ್ತಿದ್ದಾರೆ. ಇದೇ ರೀತಿಯಾಗಿ ನೀವುಗಳು ರೈತರು ಇವ್ರು ಯಾವ ಥರ ಸಾಕ್ತಿದ್ದಾರೆ ಇದನ್ನು ಕೇಳ್ಕೊಂಡು ನೀವು ತುಂಬ ತಯಾರಿ ಮಾಡಿ ನೀವು ಕೂಡ ನಾಳೆ ಕರ್ನಾಟಕದಲ್ಲಿ ನಂಬರ್ 1 ಎತ್ತುಗಳನ್ನು ಕಟ್ಟಲಿ ಅಂತೇಳಿ ಹಾರೈಸ್ತೀವಿ. ಈ ಎತ್ತಿದೆಯಲ್ಲ, ಇದು ಸಾಧು ಎತ್ತ ಗುದ್ದುತ್ತಾ ಸರ್? ಇದು ಗುದ್ದುತ್ತೆ. ಸ್ವಲ್ಪ ಏನು ಯಾರಿಗೂ ಮಾಡಲ್ಲ, ಮನೆ ಹತ್ರ ಅಂತೂ ಯಾರನ್ನೂ ಬಿಟ್ಕೊಳಲ್ಲ. ಇವನು ಬರತ್ತೆ ಇಬ್ರೆ ನಾವು ಮುಟ್ಬೋದಾ? ನಾವು ಒಬ್ಬರೇ ಇದ್ರೆ ಮುಟ್ಟಕ್ಕಾಗಲ್ಲ ಸ್ನೇಹಿತರೆ. ಸದ್ಯ ಅವ್ರ ರೀತಿ ಮುಟ್ತಿದೀವಿ, ನಂಬರ್ 1 ಹಳ್ಳಿಕಾರ್ ಮುಟ್ತಿದೀವಿ, ಖುಷಿ ಆಗ್ತಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾರು ಅನಿಸಿಕೆ ಅಭಿಪ್ರಾಯ ಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ